ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್. ಸಂಡೇ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಗಿದ ಮೇಲೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೌರ್ಯ ಕ್ರಿಶುಗೆ ಸೈಕಲ್ ಹೇಳ್ಕೊಡ್ತಾ ಇದ್ದ. 3 ಡೇಸ್ ರಜಾ ಇತ್ತಲ್ವ, ನಾವಂತೂ ಎಲ್ಲೂ ಹೋಗಲಿಲ್ಲ. ಬಟ್ ಮನೆಯಲ್ಲೇ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಈವ್ನಿಂಗ್ ಟೈಮಲ್ಲಿ ಅವರು ಪಾರ್ಕ್ ಹೋಗ್ಬಿಟ್ಟು ಆಟ ಆಡ್ತಾಯಿದ್ರು. ಮನೆಯಲ್ಲಿ ಈ ಥರ ಇಬ್ಬರೂ ಆಟ ಆಡ್ಕೊಳ್ತಾ ಇರ್ತಾರೆ, ನಾನು ಏನಾದರೂ ಕೆಲಸ ಮಾಡ್ಕೊಳ್ತಾ ಇರುವಾಗ. ಹಾಗೆ ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿ ಅವತ್ತು ತಂದಿದ್ನಲ್ವ, ಸೊ ಅದೆಲ್ಲ ಹಾಕಿ ನಾನು ಸಾಂಬಾರು ಮಾಡಿದ್ದೆ. ಸಾಂಬಾರು ಮಾಡೋದೇನು ನಾನು ವಿಡಿಯೋ ತೆಗಿಲಿಲ್ಲ. ಆದರೆ ಇದಕ್ಕೆ ಮಂಚಿಂಗ್ ಅಂಥೇಳಿ ನಾನು ಆಲೂ ರವಾ ಫ್ರೈಯನ್ನು ಮಾಡಿದ್ದೆ. ಇದನ್ನು 2 ಟೈಪ್ಸಲ್ಲಿ ನಾನು ಮಾಡಿದ್ದೀನಿ. ಸ್ವಲ್ಪ ತವಾ ಫ್ರೈ ಮತ್ತು ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಸ್ವಲ್ಪ ದೊಡ್ಡ ಆಲೂ ತೊಗೋಬೇಕು. ಸೊ ಈ ಥರ ಅದನ್ನು ಕಟ್ ಮಾಡ್ಕೋಬೇಕು. ಆಲೂಗಡ್ಡೆನ ಈ ಥರ ಸ್ಲೈಸ್ ಥರ ಮಾಡ್ಕೋಬೇಕು. ರೌಂಡ್ ಶೇಪಲ್ಲಿ ಕೂಡ ನಾವು ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಇವಾಗ ನಾನು ಇದಕ್ಕೆ ಒಂದು ಮಸಾಲೆ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ ಖಾರದ ಪುಡಿ, ಮತ್ತು ಸ್ವಲ್ಪ ಏನಂತಾರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು, ಅಕ್ಕಿ ಹಿಟ್ಟು ಇಲ್ಲ ಅಂದರೆ ನೀವು ಸ್ವಲ್ಪ ಮೈದಾ ಹಿಟ್ಟು ಇಲ್ಲಾಂದರೆ ಕಾರ್ನ್ ಫ್ಲೋರ್ ಇರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾನಿವಾಗ ನೀರು ಹಾಕಲಿಲ್ಲ, ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕಿ ಕಲಿಸ್ಕೊಂಡಿದ್ದೀನಿ. ಇಷ್ಟು ಹಾಕಿ ಕಲಿಸ್ಕೊಂಡು ಈ ಥರ ಆಲೂಗಡ್ಡೆಗೆಲ್ಲ ಹಚ್ಚಿ ಮಸಾಲೆ ಎಲ್ಲ ನೀಟಾಗಿ ಹಚ್ಚಿ ನಾವು ಇಡಬೇಕು. ಈ ಥರ ಫ್ರೈಯನ್ನು ನಾವು ಆ್ಯಕ್ಚುಲಿ ಏನಂತಾರೆ ಬೇರಲಸಿನಕಾಯಿ ಆಗಿರ್ಬೋದು, ಹಾಗೆ ಹಲಸಿನಕಾಯಿ ಆಗಿರ್ಬೋದು, ಬಾಳೆಕಾಯಿ ಅದೆಲ್ಲ ಮಾಡ್ಬೋದು. ಈ ಥರನೇ ಸೇಮ್ ಮಂಚಿಂಗೆ ತುಂಬ ಚೆನ್ನಾಗಿರುತ್ತೆ. ರಸಮ್, ಸಾಂಬಾರ್ ಅದೆಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಬದನೆಕಾಯಿಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನನಗೆ ಬದನೆಕಾಯಿದು ಫ್ರೈ ಈ ಥರ ಅಂದರೆ ತುಂಬ ಇಷ್ಟ. ಒಮ್ಮೆ ನೀವು ಕೂಡ ಬದನೆಕಾಯಿಂದ ಟ್ರೈ ಮಾಡಿ. ನಾನೆಲ್ಲ ಮಸಾಲೆನ ಹಚ್ಚಿ ಇಟ್ಟಿದ್ದೆ. ನಾವು ಯಾವಾಗ ತಿಂತೀವಿ ಆವಾಗಲೇ ಇದಕ್ಕೆ ಈ ಥರ ರವಾದಲ್ಲಿ ಅದ್ದಿ ಇವಾಗ ನಾವು ಇದನ್ನು ಮಾಡಬೇಕಾಗುತ್ತೆ. ಫಸ್ಟೇ ರವೆ ಹಚ್ಚಿ ಇಡಬಾರ್ದು. ನಾವು ಎಣ್ಣೆಯಲ್ಲಿ ಹಾಕೋವಾಗ ಇಲ್ಲಾಂದರೆ ತವಾ ಮೇಲೆ ಹಾಕುವಾಗ ನಾವು ರವಾದಲ್ಲಿ ಹಾಕಿ ಆವಾಗಲೇ ಬೇಯಿಸ್ಕೋಬೇಕು. ಫಸ್ಟನ್ನೇ ಹಾಕಿಟ್ರೆ ಅದು ಕ್ರಿಸ್ಪಿನೂ ಆಗಲ್ಲ ಮತ್ತು ರವೆ ಎಲ್ಲ ಹಿಗ್ಗಿ ಹೋಗಿಬಿಡುತ್ತೆ. ಇವಾಗ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ತವಾಗೆ. ಇವಾಗ ನಾನು ತೋರಿಸ್ತಾ ಇರೋದು ತವಾ ಫ್ರೈ. ಅದಾಗಿದ ಮೇಲೆ ಸ್ವಲ್ಪ ಡೀಪ್ ಫ್ರೈ ಕೂಡ ನಾನು ಮಾಡಿದ್ದೀನಿ. ಇವಾಗ ಒಂದು 2 ನಿಮಿಷ ಈ ಥರ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಆಗಿದ್ರೂ ಆಗುತ್ತೆ. ಇದನ್ನೆಲ್ಲ ಮಡಚಬೇಕು. ಈ ಥರ ಒಂದೊಂದೇ ಮಡಚಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಾಗಿದ್ದರೆ ಇದೇ ತಿಂತಾ ಇರ್ತಾರೆ. ಖಾರ ಸ್ವಲ್ಪ ನಾನು ಕಮ್ಮಿನೇ ಹಾಕಿದ್ದೀನಿ, ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ಇವಾಗ ಈ ಥರ ಮತ್ತೆ 1-2 ನಿಮಿಷ ಬೆಂದಿದ ಮೇಲೆ ನೀರನ್ನು ಹಾಕ್ಕೋಬೇಕು. ಈ ಥರ ನೀರನ್ನು ಹಾಕ್ಕೊಂಡು, ಆಲೂಗಡ್ಡೆ ಅಲ್ವಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ಲೋ ಫ್ಲೇಮಲ್ಲೇ ಇಡಿ ಆದಷ್ಟು, ಇಲ್ಲ ಅಂದರೆ ಬೇಯಲಿಕ್ಕೆ ಕಷ್ಟ ಆಗುತ್ತೆ, ಸೀದೋಗ್ಬಿಡುತ್ತೆ. ಇವಾಗ ನಾನು ಮಡಚಿದ್ದೀನಲ್ವ, ಮತ್ತೆ ಈ ಥರನೇ 2 ನಿಮಿಷ ಇಟ್ಟು ಮತ್ತೆ ನೀರನ್ನು ಚಿಮ್ಸ್ಕೋಬೇಕು. ಇದೇ ಥರ ನಾವು ಒಂದು 4 ಸಲ ಇದನ್ನು ಮಾಡ್ಕೋಬೇಕಾಗುತ್ತೆ. ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಒಂದು 4 ಸಲ, ಇಲ್ಲಾಂದರೆ ನೀವು ಬಾಳೆಕಾಯಿ ಆ ಥರದ್ದೆಲ್ಲ ಹಾಕಿದರೆ 1-2 ಸಲ ಮಡಚಿಬಿಟ್ಟು ಈ ಥರ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಬೆಂದೋಗ್ಬಿಡುತ್ತೆ. ಅದಾಗಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಡೀಪ್ ಫ್ರೈ ಏನು ತೋರಿಸೋದು ಬೇಡ, ಇದು ಆಲ್ರೆಡಿ ಎಣ್ಣೆ ಬಿಸಿಯಾಗಿರುತ್ತೆ. ಅದಕ್ಕೆ ನೀವು ಎಣ್ಣೆಯಲ್ಲಿ ಕರೆದ್ರೆ ಡೀಪ್ ಫ್ರೈ ರೆಡಿ ಆಗುತ್ತೆ. ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಎರಡೂ ಅಷ್ಟೇ. ಹಾಗೆ ಊಟ ಎಲ್ಲ ಆಯಿತು. ಮತ್ತು ನಾನು ಡೈರೆಕ್ಟ್ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ತಿನ್ನಲಿಕ್ಕೆ ಏನಾದರೂ ಮಾಡುವ ಅಂತ ಹೇಳಿ ನಾನು ಇವಾಗ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಇದಕ್ಕೆ ಒಂದೇ ಒಂದು ಏಲಕ್ಕಿನ ಬಿಡಿಸ್ಕೊಂಡು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಲ್ಲದ ಪುಡಿ ನನ್ನ ಹತ್ರ ಇತ್ತು, ಅದನ್ನು ನಾನು ಸ್ವಲ್ಪ ಹಾಕಿದ್ದೀನಿ. ಇವಾಗ ನಾನು ಚಿರುಮುರಿ ಇರುತ್ತಲ್ವ ಅದನ್ನು ಕಲಿಸ್ತಾ ಇದ್ದೀನಿ ಟೀ ಜೊತೆ ಅಂತ ಹೇಳಿ.
ಚೆನ್ನಾಗಿರುತ್ತೆ. ಇದೇ ಸೇಮ್ ನಾವು ಅವಲಕ್ಕಿಲೂ ಕೂಡ ಕಲಿಸ್ಕೋತೀವಿ. ನಾವೆಲ್ಲ ಚಿಕ್ಕವರಿರುವಾಗ ಸ್ಕೂಲಿಂದ ಬಂದಮೇಲೆ ನಮಗೆ ಇದನ್ನೇ ಮಾಡಿಕೊಡ್ತಾಯಿದ್ರು. ಆವಾಗೆಲ್ಲ ಅಷ್ಟೇ ನಾವು ಹೊರಗಡೆದೆಲ್ಲ ಜಾಸ್ತಿ ತಿಂತಾ ಇರಲಿಲ್ಲ. ಆವಾಗ ಯಾರೂ ಕೊಡಿಸ್ತಾನೂ ಇರಲಿಲ್ಲ ಕೂಡ ಹೊರಗಡೆ ಎಲ್ಲ. ಇವಾಗೆಲ್ಲ ನಮ್ಮ ಮಕ್ಕಳಿಗೆ ಎಷ್ಟು ಇದಾಗಿದೆ ಅಂತ ಹೇಳಿ ನೋಡಿದರೆ ನನಗೆ ಅನಿಸುತ್ತೆ. ಒಂದಿನ ಒಂದು 100 ರುಪೀಸ್ ಅನ್ನೋದು, ಒಂದು 200 ರುಪೀಸ್ ಅನ್ನೋದು ಲೆಕ್ಕನೇ ಇಲ್ಲ. ನಾವೆಲ್ಲ ಚಿಕ್ಕವರಿರುವಾಗ ಆ ಥರನೇ ಇರಲಿಲ್ಲ. ಇವಾಗ ಇದಕ್ಕೆ ಚಿರುಮುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಸೇಮ್ ಅವಲಕ್ಕಿನೂ ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಅವಲಕ್ಕಿ ಒಂದೇನೂ ಹಾಕೋಬೋದು, ಇಲ್ಲಾಂದರೆ ಚಿರುಮುರಿ ಒಂದೇ ಹಾಕೋಬೋದು. ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಏಲಕ್ಕಿ ಮತ್ತು ಕಾಯೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಏನು ಜಾಸ್ತಿ ಟೈಮೇನು ತಗೊಳ್ಳಲ್ಲ ಇದು. ಯಾರಿಗೆಲ್ಲ ಇದ್ರದ್ದು ಟೇಸ್ಟ್ ಗೊತ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಯೂಶ್ವಲಿ ಉತ್ತರ ಕನ್ನಡ ಕಡೆ, ಕರಾವಳಿ ಕಡೆ ಇದು ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಇವಾಗ ತುಳಸಿ ಹಬ್ಬ ಆಗಿರ್ಬೋದು, ಇಲ್ಲ ಏನಾದರೂ ಪೂಜೆ ಆಗಿದ್ರೆ ದೇವ್ರದ್ದು, ಇದನ್ನೇ ಅವಲಕ್ಕಿಯನ್ನು ಹಾಕಿ ಇದೇ ಪ್ರಸಾದ ಅಂತ ಕೊಡೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಆವಾಗವಾಗ ಮಾಡ್ತಾ ಇರ್ತೀನಿ. ಇಷ್ಟೇ ಇವತ್ತಿನ ಈ ವ್ಲಾಗಲ್ಲಿ. ನಾನೇನು ಜಾಸ್ತಿ ವೀಡಿಯೋಸ್ನ ರೆಕಾರ್ಡೇ ಮಾಡಿರಲಿಲ್ಲ ಸಂಡೇ. ಹಾಗೆ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.